ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಯಾರು ಕೂಡ 10 ರೂಪಾಯಿ ಯಾರಿಗೂ ಲಂಚವನ್ನು ಕೊಡಬಾರದು, ಯಾವ ಅಧಿಕಾರಿಗಳು ಕೂಡ 10 ರೂಪಾಯಿ ಲಂಚವನ್ನು ಕೂಡ ಕೇಳಬಾರ್ದು ಅಂತ ಹೇಳಿ ಬಿಗಿದಾಗಿ ಭಾಷಣವನ್ನು ಬಿಗಿತಾ ಇದ್ದಾರೆ. ಆದರೆ ಈ ಎಲ್ಲದರ ನಡುವೆ ಪೊಲೀಸ್ ಇಲಾಖೆಯವರು ಇವರ ಮಾನ ಮರ್ಯಾದೆಯನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲಿ ಹೋಗಿಯೂ ಕೂಡ ಮರ್ಯಾದೆ ತೆಗೆದು ಈಗಾಗಲೇ ಬಹುದಿನಗಳ ಮಟ್ಟಿಗೆ ಕಳೆದು ಹೋಗಿಬಿಟ್ಟಿದೆ. ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಅದು ಯಾವ ನಿಟ್ಟಿನಲ್ಲಿ ಹಿಡಿದುಕೊಂಡ್ರೂ ಗೊತ್ತಿಲ್ಲ, ಅಥವಾ ಅವರ ಮನಸ್ಸಲ್ಲಿ ಏನು ಮಾಡಬೇಕು ಅಂಥೇಳಿ ಇದೆಯೋ ಗೊತ್ತಿಲ್ಲ. ಆದರೆ ಅವರಿಗೆ ಏನು ತಿಳಿಯುತ್ತೋ ಅದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ವಿಶೇಷವಾಗಿ ಈ ಲಂಚಕೋರರನ್ನು ತುಂಬಿಸಿಕೊಂಡಿರುವಂತಹ ಒಂದು ದೊಡ್ಡ ದಂಧೆಕೋರರ ಒಂದು ಜಾಲವಾಗಿ ಬಿಟ್ಟಿದೆ. ಇತ್ತೀಚೆಗೆ ಏನು ಆಗ್ತಾ ಇದೆ ಅಂತಂದರೆ, ಪೊಲೀಸ್ ಇಲಾಖೆಯನ್ನು ಕಂಡ್ರೆ ಬಹುತೇಕ ಜನರಿಗೆ ಅಪಾರವಾದಂಥ ಗೌರವ ಇದೆ, ಅದೇ ರೀತಿಯಾಗಿ ಭಯವೂ ಕೂಡ ಇದೆ. ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತಂದುಕೊಡೋದು ಈ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತೊಂದರೆಗಳಾಗಬಹುದು ಅನ್ನೋ ಕಾರಣಕ್ಕೆ ಲಂಚವನ್ನು ಕೊಡೋದಕ್ಕೆ ಜನಗಳು ಒಪ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಳ್ಳು ಕೇಸ್ಗಳಾಗಿರ್ಬೋದು, ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ಇಂಥದ್ದೆಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಆರಂಭದಲ್ಲಿ ಒಂದು ದೃಶ್ಯವನ್ನು ಗಮನಿಸ್ಬಿಟ್ರೆ, ನಾನೇನು ಕೂಡ ತಪ್ಪು ಮಾಡಿಲ್ಲ, ನಾನು ಅಪರಾಧಿನೇ ಅಲ್ಲ, ನಾನು ನಿರಪರಾಧಿ ಅನ್ನುವ ನಿಟ್ಟಿನಲ್ಲಿ ಒಬ್ಬ ಅವಿವೇಕಿ ಪೊಲೀಸ್ ಇಲಾಖೆಯ ಅಧಿಕಾರಿ ಹೋಗ್ತಾ ಇರುವಂಥ ದೃಶ್ಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, PSI ಆಗಿರುವಂಥ ವ್ಯಕ್ತಿ. ಒಂದು ಪೊಲೀಸ್ ಸ್ಟೇಷನಲ್ಲಿ PSI ಅಂತಂದರೆ ಅವನದ್ದೇ ಆದಂಥ ಗತ್ತಿರುತ್ತೆ, ಗಮ್ಮತ್ತಿರುತ್ತೆ. ಆ ಒಂದು ಠಾಣೆಗೆ ಬರುವಂಥ ಯಾವುದೇ ರೀತಿಯಾದಂಥ ಒಂದು ಜನಗಳಿಗೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸೋ ನಿಟ್ಟಿನಲ್ಲಿ ಇರಬೇಕಾಗತ್ತೆ. ಆದರೆ ಇವ್ರುಗಳು ಮಾಡುವಂಥ ನಾಲಾಯಕ ಕೆಲಸದಿಂದ ಪೊಲೀಸ್ ಇಲಾಖೆಯ ಮರ್ಯಾದೆ ತೆಗೆದಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ ಹಾಗೆ ಏನಿದು, ಈ ಅವಿವೇಕಿಯನ್ನು ಬಂಧಿಸಿದ್ದಾದ್ರೂ ಹೇಗೆ, ಇವುಗಳು ಬಲೆಗೆ ಬಿದ್ದದ್ದಾದ್ರೂ ಹೇಗೆ, ಅಸಲಿಗೆ ನಡೆದದ್ದಾದ್ರೂ ಏನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕು, ಅಲ್ಲಿನ ನಿವಾಸಿಯಾದ ಆನಂದ್ ಕುಮಾರ್ ಎಂಬಾತ ಬಡ ವ್ಯಾಪಾರಿ. ಹೊಟ್ಟೆಪಾಡಿಗಾಗಿ ಅಕ್ಕಿ ವ್ಯಾಪಾರವನ್ನ ಮಾಡ್ತಾ ಇದ್ದ. ದಿನವಿಡೀ ಕಷ್ಟಪಟ್ಟು ದುಡಿದ್ರು ಕೈಗೆ ಸಿಗುತ್ತಿದ್ದದ್ದು ಅಲ್ಪ ಸ್ವಲ್ಪ ಲಾಭ ಮಾತ್ರ. ವ್ಯಾಪಾರಿಯ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯ PSI ವಿಶ್ವನಾಥ್ ಮುದಿರೆಡ್ಡಿ ಕಣ್ಣು ಬಿದ್ದಿತ್ತು. ಕಾನೂನುಬದ್ಧವಾಗಿ ವ್ಯಾಪಾರ ಮಾಡಬೇಕಾದ್ರೂ ನಮಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ PSI ಆರ್ಡರ್ ಮಾಡ್ತಾ ಇದ್ದಂತೆ. ಅಕ್ಕಿ ವ್ಯಾಪಾರಕ್ಕೆ ಯಾವುದೇ ತೊಂದರೆ ಕೊಡಬಾರದು ಎಂದರೆ ಬರೋಬ್ಬರಿ 50,000 ರೂಪಾಯಿ ಲಂಚವನ್ನು ನೀಡಬೇಕು ಎಂದು PSI ವಿಶ್ವನಾಥ್ ಮತ್ತು ಕಾನ್ಸ್ಟೇಬಲ್ ಸಿದ್ದಪ್ಪ ಬಿರಾದರ್ ದಬಾಯಿಸಿ ಬಿಟ್ಟಿದ್ರಂತೆ. ಬಡವ ಇದ್ದೀನಿ, ಅಷ್ಟೊಂದು ಹಣವೆಲ್ಲ ಕೊಡೋದಕ್ಕಾಗೋದಿಲ್ಲ, ಅಲ್ಪ ಸ್ವಲ್ಪ ವ್ಯಾಪಾರ ಆಗುತ್ತೆ, ಹೇಗಾದ್ರೂ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಕುಟುಂಬದ ಜವಾಬ್ದಾರಿ ಅಂತದೆಲ್ಲವೂ ಕೂಡ ಇದೆ, ದಯವಿಟ್ಟು ಹಾಗೆ ಮಾಡಬೇಡಿ, ಲಂಚವನ್ನು ಕೇಳಬೇಡಿ ಅನ್ನೋ ನಿಟ್ಟಿನಲ್ಲಿ ಆತ PSI ಆಗಿರ್ಬೋದು, ಕಾನ್ಸ್ಟೇಬಲ್ಗೂ ಕೂಡ ಮನವಿ ಮಾಡ್ಕೊಂಡಿದ್ದ. ಆದರೂ ಕೂಡ ಅವ್ರು ಜಗ್ಗಿರಲಿಲ್ಲ, ಬಗ್ಗಿರಲಿಲ್ಲ. ನೀನು ಮಾಡ್ತಿರೋದೇ ಇಲ್ಲಿಗಲು, ನಮಗೆ ದುಡ್ಡು ಕೊಡಬೇಕು, ಆಮೇಲೆ ನೀನು ಏನು ಬೇಕಾದರೂ ಮಾಡು, ನಿನ್ನ ಕೆಲಸಕ್ಕೆ ನಾವು ತೊಂದರೆ ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ PSI ಆಗಿರ್ಬೋದು, ಈ ಅವಿವೇಕಿ ಕಾನ್ಸ್ಟೇಬಲ್ ಆಗಿರ್ಬೋದು, ಇಬ್ಬರು ಕೂಡ ಧಮಕಿಯನ್ನ ಆ ಆನಂದ್ಗೆ ಹಾಕಿದ್ರು. ಹೇಗಾದ್ರೂ ಮಾಡಿ ಈ ನಾಲಾಯಕರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ಆನಂದ್ ಏನ್ ಮಾಡ್ತಾರೆ, ಹತ್ರ ದುಡ್ಡಿಲ್ಲ ಸರ್, ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಆದ್ರೂ ಕೂಡ ಕೇಳ್ಕೊಂಡ ಬಳಿಕ ಪೊಲೀಸರು ದಬಾಯಿಸ್ತಾ ಇರ್ತಾರೆ. ನೀನು ಯಾಕೆ ವ್ಯಾಪಾರ ಮಾಡ್ತೀವಿ, ಯಾಕೆ ಬಿಸ್ನೆಸ್ ನಡೆಸ್ತೀವಿ ಅಂತ ಹೇಳಿ ನಾವು ನೋಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಭಯವಾದ ವಾತಾವರಣ ಸೃಷ್ಟಿ ಮಾಡ್ತಾರೆ. ಅದಾದ ಬಳಿಕ 50,000 ರೂಪಾಯಿ ಲಂಚಕ್ಕೆ ಆತನು ಕೂಡ ಒಪ್ಕೊಳ್ತಾನೆ. ಆದ್ರೆ ತಕ್ಷಣವೇ ಅವರು ದುಡ್ಡನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿಗೆ ಅಥವಾ ಈ ಅಕ್ಕಿ ವ್ಯಾಪಾರಸ್ಥನಿಗೆ ಧಮಕಿಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಆತನ ಬಳಿ ಕ್ಯಾಶ್ ಕೂಡ ಇರುತ್ತಲ್ಲ, ಸರ್ ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ. ಆಗ PSI ಅಂತ ಅವಿವೇಕಿ ಇರ್ಬೋದು ನೋಡಿ, ಡಿಜಿಟಲ್ ಕಾಲದಲ್ಲೂ ಕೂಡ ತನ್ನದೇ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು ಅದಕ್ಕೆ ಅಡ್ವಾನ್ಸ್ ಆಗಿ 20,000 ರೂಪಾಯಿ ಫೋನ್ ಪೇಯನ್ನು ಮಾಡಿಸ್ಕೊಳ್ತಾನೆ. ಈ ಒಂದು ಫೋನ್ ಪೇ ಸಾಕ್ಷಿಯನ್ನು ಹಿಡಿದುಕೊಂಡು ಆ ವ್ಯಕ್ತಿ ಲೋಕಾಯುಕ್ತ ಕಚೇರಿಗೆ ಹೋಗ್ತಾನೆ. ಈ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾನೆ. ಹೇಗಾದ್ರೂ ಮಾಡಿ ಈ ಅವಿವೇಕಿಯನ್ನ ನಾವು ಬಂಧಿಸಲೇಬೇಕು ಅಂತೇಳಿ ಲೋಕಾಯುಕ್ತ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಬಿಡ್ತಾರೆ. ಅದಾದ ಬಳಿಕವೇ PSI ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು 20,000 ರೂಪಾಯಿ ಮತ್ತೆ ಹಣವನ್ನ ಪಡಿತಾ ಇರಬೇಕಾದ್ರೆ, ಕ್ಯಾಶ್ ಅನ್ನ ಪಡಿತಾ ಇರಬೇಕಾದಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಅಂತಂದ್ರೆ ಜೂನ್ 18ನೇ ತಾರೀಕಿನಂದು ಲೋಕಾಯುಕ್ತರ ಅತಿಥಿಗಳಾಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಲೋಕಾಯುಕ್ತ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೋದಂಥ ಸಂದರ್ಭದಲ್ಲಿ ಈ ಆನಂದ್ಗೆ ಒಂದಿಷ್ಟು ಗೈಡೆನ್ಸ್ ಅನ್ನು ಕೊಟ್ಟಿರ್ತಾರೆ. ಅಂತಂದ್ರೆ ನೀನು ಯಾವ ಸಂದರ್ಭದಲ್ಲಿ ದುಡ್ಡು ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲವನ್ನು ಕೂಡ ಆತನಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಾವು ಬಲೆಯನ್ನು ಬೀಸ್ತೀವಿ ಅಂತೇಳಿ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳು ಕೂಡ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ನಿರ್ದೇಶನದಂತೆ ದೂರುದಾರ ಆನಂದ್ ಕುಮಾರ್ ಬಾಕಿ ಹಣವನ್ನ ಕೊಡಬೇಕಾದಂಥ ಸಂದರ್ಭ 20,000 ರೂಪಾಯಿ ಹಣವನ್ನ, ನಗದು ಹಣವನ್ನು ಹಿಡಿದುಕೊಂಡು ಯಡ್ರಾಮಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬಂದಿರ್ತಾನೆ. ಅಲ್ಲಿ ಲಂಚದ ಹಣವನ್ನು ಸ್ವೀಕರಿಸಲು PSI ವಿಶ್ವನಾಥ್
ಮತ್ತು ಕಾನ್ಸ್ಟೇಬಲ್ ಸಿದ್ದಪ್ಪ ಬಿರಾದಾರ್ ಹೊಂಚು ಹಾಕೊಂಡು ಕೂತ್ಕೊಂಡಿರ್ತಾರೆ. ವ್ಯಾಪಾರಿ ಹಣದ ಕಂತೆಯನ್ನ ಪೊಲೀಸರ ಕೈಗೆ ನೀಡ್ತಾ ಇದ್ದಂತೆ ಸುತ್ತಮುತ್ತ ಸಾಧಾರಣ ವ್ಯಕ್ತಿಗಳ ಹಾಗೆ ಉಡುಪುಗಳನ್ನು ಧರಿಸಿಕೊಂಡು ಹೊಂಚು ಹಾಕೊಂಡು ಕೂತ್ಕೊಂಡಿರುವಂಥ ಲೋಕಾಯುಕ್ತ ಪೊಲೀಸರು ಏಕಾಏಕಿಯಾಗಿ ಹದ್ದುಗಳಂತೆ ಮುಗಿಬಿದ್ದು ಬಿಡ್ತಾರೆ. ಇಡೀ ಸ್ಟೇಷನ್ ಒಂದು ಕ್ಷಣ ಸ್ತಬ್ಧವಾಗಿ ಬಿಡುತ್ತೆ. ಲಂಚದ ಹಣ ಸಮೇತ PSI ವಿಶ್ವನಾಥ್ ಮದರೆಡ್ಡಿ ಮತ್ತು ಆತನ ಚಮಚ ಆಗಿರುವಂಥ ಕಾನ್ಸ್ಟೇಬಲ್ ಸಿದ್ದಣ್ಣ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬೀಳ್ತಾರೆ. ಅಧಿಕಾರಿಗಳು ಕೆಮಿಕಲ್ ಪರೀಕ್ಷೆ ನಡೆಸಿದಾಗ ಭ್ರಷ್ಟರ ಕೈಗಳು ತಟಸ್ಥವಾಗಿ ಕೆಂಪಾಗಿ ಬಿಡುತ್ತವೆ. ಅದಾದ ಬಳಿಕ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕಠಿಣ ದೂರುಗಳನ್ನು ದಾಖಲಿಸಿಕೊಂಡಿದ್ದಾರೆ. ಇಷ್ಟು ದಿನ ಸಾರ್ವಜನಿಕರಿಗೆ ಕಾನೂನಿನ ಪಾಠ ಮಾಡುತ್ತಿದ್ದವರೇ ಇಂದು ಕಾನೂನಿನ ಕೈದಿಯಾಗಿದ್ದಾರೆ. ಈ ಘಟನೆ ಇಡೀ ಪೊಲೀಸ್ ಇಲಾಖೆಗೆ ತಂದಿಟ್ಟ ಕಳಂಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಡಿಜಿಟಲ್ ಯುಗದಲ್ಲಿ ಫೋನ್ ಪೇ ಮೂಲಕ ಲಂಚ ಪಡೆದವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬ ಸಂದೇಶವನ್ನು ಲೋಕಾಯುಕ್ತರು ಈ ಮೂಲಕ ಸಾರಿದ್ದಾರೆ. ಇನ್ನಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತಾ ಅಥವಾ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ನಡೆಸ್ಕೊಂಡೇ ಹೋಗ್ತಾರಾ? ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಬಿಜಾಪುರದಿಂದ ಚಾಮರಾಜನಗರದವರೆಗೂ ಪ್ರತಿದಿನ ಒಂದಲ್ಲ ಒಂದು ಇಲಾಖೆಯ ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತರು ಬಂಧಿಸ್ತಾನೆ ಇರ್ತಾರೆ. ಇಂಥದ್ದೆಲ್ಲವೂ ಕೂಡ ಗಮನಕ್ಕೆ ಬಂದರೂ ಕೂಡ ಈ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯವರಾಗಿರ್ಬೋದು, ಸರ್ಕಾರಿ ಹುದ್ದೆಯಲ್ಲಿ ಇರುವಂತಹ ನಾಲಾಯಕ ಅವಿವೇಕಿಗಳು ಅದ್ಯಾಕೆ ಪಾಠವನ್ನು ಕಲಿತಾ ಇಲ್ವೋ ಅದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಹೆಂಗೆ ಆಗಿಬಿಟ್ಟಿದೆ ವ್ಯವಸ್ಥೆ ಅಂತಂದರೆ, ಗೌರ್ಮೆಂಟ್ ನೌಕರಿ ಸಿಕ್ಕರೆ ಸಾಕು, ಸಂಬಳ ಸೇವಿಂಗ್ಸ್ ಆಗಿ ಬಿಡಲಿ, ಗಿಂಬಳ ನಮ್ಮ ಜೇಬನ್ನು ತುಂಬಿಕೊಳ್ಳೋದಕ್ಕೆ, ನಮ್ಮ ಮನೆಯನ್ನು ನಡೆಸ್ಕೊಳ್ಳೋದಕ್ಕೆ, ನಮ್ಮ ಹೆಂಡತಿ ಮಕ್ಕಳಿಗೆ ವಿಷವನ್ನು ತಂದು ಕೊಡೋದಕ್ಕೆ ಆಗಿಬಿಡಲಿ ಅನ್ನುವ ಮಟ್ಟಕ್ಕೆ ಈ ಅವಿವೇಕಿಗಳು ಬಂದು ಬಿಟ್ಟಿದ್ದಾರೆ. ಅಂತಂದರೆ ಈ ಪದವನ್ನು ಯಾಕೆ ಬಳಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಯಾರೂ ಕೂಡ ಅನ್ನವನ್ನು ಹಾಕೋದಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರ ಬೆವರ ಹನಿಯನ್ನು ಅಥವಾ ಇನ್ನೊಬ್ಬರು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡಲ್ಲಿ ತಮ್ಮ ಹೆಂಡತಿ ಮಕ್ಕಳನ್ನು ಅದು ಹೇಗೆ ಸಾಕ್ತಾರೋ ಈ ಅವಿವೇಕಿಗಳು ಗೊತ್ತಿಲ್ಲ. ಅದು ನಾಚಿಕೆ ಆಗಬೇಕು ಇಂಥ ಒಂದು ಕೊಳಕು ಮನಸ್ಥಿತಿಯ ಅಧಿಕಾರಿಗಳಿಗೆ. ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಎಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ರಕ್ಷಣೆ ಮಾಡಬೇಕಾದಂಥವರೇ ಅಥವಾ ರಕ್ಷಕರೇ ಭಕ್ಷಕರಾದಂಥ ಸಂದರ್ಭದಲ್ಲಿ ನಿಜಕ್ಕೂ ಎಂಥ ವ್ಯವಸ್ಥೆ ಇದು, ಎಷ್ಟು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ನಿಜಕ್ಕೂ ಈ ಒಂದು ಕಲಬುರಗಿಯಲ್ಲಿ ನಡೆದಿರುವಂಥ PSI ಕಾನ್ಸ್ಟೇಬಲ್ ಲೋಕಾಯುಕ್ತ ಬಲೆಗೆ ಬಿದ್ದಂಥ ಘಟನೆ ಇಡೀ ರಾಜ್ಯದಾದ್ಯಂತ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇದರಿಂದನಾದರೂ ಅನೇಕ ಭ್ರಷ್ಟರು ಎಚ್ಚೆತ್ತುಕೊಳ್ತಾರ, ಭ್ರಷ್ಟಾಚಾರವನ್ನು ಬಿಡ್ತಾರ? ನಿಜಕ್ಕೂ ಅದ್ಯಾವುದು ಕೂಡ ಬದಲಾಗುವಂಥ ಸಾಧ್ಯತೆ ನಮ್ಮ ದೇಶದಲ್ಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಾಗಲಿ ಇದುವರೆಗೂ ಕಾಣಿಸ್ತಾ ಇಲ್ಲ, ಮುಂದಕ್ಕೂ ಕೂಡ ಕಾಣಿಸೋದಿಲ್ಲ ಅಂತ ಅನಿಸುತ್ತೆ. ಇದೊಂದು ನೈಜ ಘಟನೆ ಅಂತಾನೆ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದು ಕೂಡ ಬದಲಾಗ್ತಾ ಇಲ್ಲ. ಎಲ್ಲವೂ ಕೂಡ ಏನು ಬಿಡು, ಸ್ವಲ್ಪ ದಿವಸ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ, ಮತ್ತೆ ವಾಪಸ್ ಕಾಲ್ ಮಾಡ್ತಾರೆ, ಮತ್ತೆ ವಾಪಸ್ ನಾವು ಹೋಗಬೇಕಾಗತ್ತೆ, ಜಾಯ್ನ್ ಆಗ್ತೀವಿ, ಇನ್ಯಾರಿಗೋ ಲಂಚ ಕೊಡ್ತೀವಿ, ಮತ್ತೇನೋ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅಧಿಕಾರಿಗಳು ಬಂದು ಕೂತ್ಕೊಂಡು ಬಿಟ್ಟಿದ್ದಾರೆ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನೇ ಇರಲಿ ಸ್ನೇಹಿತರೆ, ಈ ರೀತಿಯಾಗಿ ಯಾರಾದರೂ ಅವಿವೇಕಿ ಅಧಿಕಾರಿಗಳಾಗಿರ್ಬೋದು ಅಥವಾ ನಾಲಾಯಕರು ನಿಮ್ಮ ಬಳಿ ಒಂದು ಹಣವನ್ನು ಕೇಳಿದಾಗ ಅಥವಾ ನಿಮಗೆ ಒಂದು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ಮಾಹಿತಿನ ಕೊಡಿ. ಸೂಕ್ತವಾದಂಥ ದಾಖಲೆಗಳನ್ನು ಇಟ್ಕೊಳ್ಳಿ. ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು ಅಥವಾ ಅವರಿಗೆ ಏನಾದರೂ ಪ್ರಾಥಮಿಕ ಹಂತದಲ್ಲಿ ದುಡ್ಡನ್ನು ಕೊಟ್ಟಿರುವಂಥದ್ದಾಗಿರ್ಬೋದು, ಕೆಲವೊಂದಿಷ್ಟು ಸಾಕ್ಷಿ ಗಟ್ಟಿ ಆಗಿರುವಂಥ ಸಾಕ್ಷಿಯನ್ನು ಇಟ್ಕೊಳ್ಳಿ. ಆ ಸಾಕ್ಷಿಗಳೊಂದಿಗೆ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಡಿ. ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿಯವರು ಈ ಅವಿವೇಕಿಗಳ ಮೇಲೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಬೇಕು, ನೀವು ಏನೆಲ್ಲ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ನೀಡ್ತಾರೆ. ಆ ಮಾರ್ಗದರ್ಶನದಂತೆ ಖಂಡಿತವಾಗಿಯೂ ಭ್ರಷ್ಟರನ್ನ, ಈ ನಾಲಾಯಕರನ್ನ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡೋದ್ರಲ್ಲಿ ನೀವು ಕೂಡ ಭಾಗವಹಿಸಿ. ನೀವು ಏನು ಮಾಡಿಬಿಡ್ತೀರಿ ಅಂತಂದರೆ, ಹೋಗ್ಲಿ ಬಿಡತ್ಲಾಗೆ ನಮ್ಗೆ ಯಾಕೆ ಒಂದು 20,000 ಕೇಳ್ತಾವನ 50,000 ಕೇಳ್ತಾವನ, ನಮ್ಮ ಕೆಲಸಕ್ಕೆ ತೊಂದರೆ ಮಾಡೋದಿಲ್ವಲ್ಲ, ಸೊ ಮಾಡಿಬಿಡೋಣ ಅಂತೇಳಿ ಲಂಚವನ್ನು ಕೊಡೋದಕ್ಕೆ ಮುಂದಾಗಿ ಬಿಡ್ತೀರಿ. ನೀವುಗಳು ಕೂಡ ಮಾಡುವಂಥ ತಪ್ಪಿನಿಂದ ಇವತ್ತು ಭ್ರಷ್ಟಾಚಾರ ಇಷ್ಟೊಂದು ತಾಂಡವ ಆಡ್ತಾ ಇದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.